ರಿಸರ್ವೇಶನ್ ಯಾವ ರೀತಿ ಮಾಡಿದ್ರು ಸರ್ ಈಗ? ಸರ್ ಈಗ ಕನಿಷ್ಠ 8 ರಿಂದ 10 ಸಮಿತಿಯನ್ನ ಮಾಡಿದ್ದೀವಿ. 10 ಸಮಿತಿಯನ್ನ ಮಾಡಿದ್ವಿ. 10 ಸಮಿತಿಗೆ ಇಲಾಖೆಯ ಜವಾಬ್ದಾರಿಗಳನ್ನು ಕೊಟ್ಟಿದ್ದೀವಿ. ಟ್ರಾಫಿಕ್ ಇಂದ ಹಿಡ್ಕೊಂಡು ಡೆವಲಪ್ಮೆಂಟ್ ಮತ್ತು ಪಾರ್ಕಿಂಗು, ಫುಡ್ಡು, ಹೆಲ್ತು ಎಲ್ಲದು ಒಂದೊಂದು ಸಮಿತಿಯನ್ನು ಮಾಡಿದ್ವಿ. ಕ್ಲೀನಿಂಗು ಎಲ್ಲ ಸಮಿತಿಯನ್ನು ಮಾಡಿದ್ವಿ. ಎಲ್ಲ ಸಮಿತಿಗೆ ನಮ್ಮ DC ಅವ್ರನ್ನ ಮತ್ತು CO ಅವ್ರನ್ನ SP ಅವರಿಗೆ ಜವಾಬ್ದಾರಿಯನ್ನು ಒಪ್ಪಿಸಿದ್ದೀವಿ. ಅದ್ರ ಜೊತೆ ನಾನು ಸರ್ಕಾರ ಶಾಸಕರು ನಾನು ಎಲ್ಲರೂ ಇಲ್ಲೇ ಇರ್ತೀವಿ. MP ಅವರು ಲೋಕಸಭಾ ಸದಸ್ಯರು ಎಲ್ಲರೂ ಇರ್ತೀವಿ. ಜಾತ್ರೆಯನ್ನ ಅಚ್ಚುಕಟ್ಟಾಗಿ ಮಾಡ್ತೀವಿ. ಇದು ಒಂದು ಏನು ಇಡೀ ಉತ್ತರ ಕರ್ನಾಟಕ ಅಷ್ಟಲ್ಲ ರಾಜ್ಯದೊಳಗ ಬಹಳ ಅತಿ ಹೆಚ್ಚು ಸಂಖ್ಯೆಯನ್ನ ಸೇರುವಂತ ಜಾತ್ರೆ ಯಾವುದಿದ್ರೆ ಅದು ಕೊಪ್ಪಳ ಜಾತ್ರೆ, ಗವಿಸಿದ್ದೇಶ್ವರ ಜಾತ್ರೆ ಅಂತ ಈ ರಾಜ್ಯಕ್ಕೆ ಗೊತ್ತಿದೆ. ಅದಕ್ಕೆ ಅದನ್ನು ಎಲ್ಲದು ಯಾರಿಗೂ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು, ಜನರಿಗೂ ತೊಂದರೆ ಆಗಬಾರ್ದು. ಭಕ್ತಾದಿಗಳಿಗೆ ಸರಳವಾಗಿ ಬಂದು ಅವ್ರು ಊಟ ಮಾಡ್ಕೊಂಡು ದರ್ಶನ ಮಾಡ್ಕೊಂಡು ತೇರಿನ ದಿವಸ ಕನಿಷ್ಠ 8 ರಿಂದ 10 ಲಕ್ಷ ಜನ ಸೇರುವಂತ ಅಂತ ಇದೆ. ಅದಕ್ಕೆ ಈ ಭಾಗದೊಳಗೆ ಎಲ್ಲರೂ ದಕ್ಷಿಣ ಭಾರತದ ಕುಂಭಮೇಳ ಅಂತ ಹೆಸರು ಇದಕ್ಕೆ ಹೇಳ್ತಾರೆ. ಹಿಂಗಾಗಿ ಇಲ್ಲಿ ಎಲ್ಲ ಅಚ್ಚುಕಟ್ಟಾಗಿ ನಮ್ಮ ಸರ್ಕಾರ ಅಧಿಕಾರಿಗಳು ಎಲ್ಲರೂ ಅಚ್ಚುಕಟ್ಟಾಗಿ ಕೆಲಸವನ್ನು ಮಾಡ್ತೀವಿ. ಈಗ ಅಮಿತಾಬ್ ಬಚ್ಚನ್ ಬರುವ ಸಾಧ್ಯತೆ ಇದೆ ಇಲ್ಲ, ಅದು ಶ್ರೀಗಳು ನಿರ್ಧಾರ ತಗೊಳ್ಳೋಂಥದ್ದು, ಮಠದವ್ರು ನಿರ್ಧಾರ ತಗೊಳ್ಳೋದು. ಅವ್ರು ಯಾರನ್ನೇ ಕರೆಸಿದ್ರು ಯಾರನ್ನೇ ಬಂದ್ರು ನಮ್ಮ ಡ್ಯೂಟಿ, ನಾವೊಬ್ಬ ಭಕ್ತನಾಗಿ ನಮ್ಮ ಸರ್ಕಾರದಾಗ ನಾವೆಲ್ಲರೂ ಸೇರಿ ಆ ಭಕ್ತನಾಗಿ ಕೆಲಸವನ್ನು ಮಾಡುವಂಥದ್ದನ್ನು ಮಾಡ್ತಾ ಇದ್ದೀವಿ. ಅಲ್ಲ ಸರ್, ಈಗ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಅರೆಸ್ಟ್ ಮಾಡಬೇಕು, ಅವ್ರನ್ನ ರಾಜೀನಾಮೆ ಕೊಡಿಸ್ಬೇಕಂತ ಯಾರಿಗೆ? ಇವ್ರಿಗೆ ಪ್ರಿಯಾಂಕಾ ಖರ್ಗೆ ಮೊದಲಿಗೆ CT ರವಿನ ಅರೆಸ್ಟ್ ಮಾಡಬೇಕು. ಯಾಕೆ ಹೇಳಿ? ಮನಸ್ಸಿಗೆ ಬಂದಂಗೆ ಎಲ್ಲಿ ಬೇಕಲ್ಲಿ ಔಷಧಿಯಾಗ ಮಾತಾಡೋದನ್ನ. ತಪ್ಪೇನ್ ಮಾಡಿದ್ದಾರೆ? ಪ್ರಿಯಾಂಕಾ ಅವ್ರದ್ದು ಏನ್ ತಪ್ಪಿದೆ? ಏನ್ ಅವರ ಡೆತ್ ನೋಟ್ನಾಗ ಅವ್ರ ಹೆಸರು ಬರ್ದಿದ್ದೇನಾ? ಈ ಮೊದಲು BJP ಅವ್ರಿಗೆ ಮೊದಲು ಬಾಯ ಮುಗಿಸ್ಬೇಕು. ಯಾಕಂದ್ರೆ ಇವ್ರಿಗೆ ಮಾಡಕ್ ಕೆಲಸ ಇಲ್ಲ. ಈಗ ನಿರುದ್ಯೋಗಿಗಳು ಇವರು. ನಾನು ಹೇಳ್ತಾ ಇರೋದು ವಿರೋಧ ಪಕ್ಷವಾಗಿ ನಮ್ಮ ತಪ್ಪುಗಳನ್ನು ಎತ್ತುವಂತ ಕೆಲಸವನ್ನ ಮಾಡಿ ಅಭಿವೃದ್ಧಿ ಕಡೆ ಲಕ್ಷ್ಯ ಕೊಡ್ರಿ. ಅಭಿವೃದ್ಧಿ ಇಂಥದ್ದಾಗಿಲ್ಲ, ಸಾಮಾನ್ಯ ಜನರಿಗೆ ಹಿಂಗಾಗಿದೆ, ಬಡವರಿಗೆ ಹಿಂಗಾಗಿದೆ, ಅದ್ರ ಬಗ್ಗೆ ಎಚ್ಚರ ಮಾಡಿಸುವಂತ ಕೆಲಸನ ಬಿಟ್ಟು ಅವ್ರ ರಾಜೀನಾಮೆ ಕೊಡು. ಇವರು ನೋಡಿ, ನಮಗೂ ಸಚಿನ್ನ ಸಾವು ನೋವು ತಂದಂತ ವಿಚಾರನೆ ನಾವದು. ಆದ್ರೆ ಯಾಕಾಗಿದೆ ಏನಾಗಿದೆ ಅಂತ ತನಿಖೆ ಆದ್ಮೇಲೆ ಅದೆಲ್ಲ ಹೊರಗೆ ಬರ್ತೈತಿ. CBIಗೆ ಕೊಡ್ರಿ ಅಂತ ಇವ್ರ ಸರ್ಕಾರದ ಎಷ್ಟು CBI ಕೊಟ್ಟಿದ್ದಾರೆ? ಈಗ ಮಾತ್ರ CBI ಇವ್ರಿಗೆ ನೆನಪಾಗ್ತಾ ಇರೋದು. ಹಿಂದೆ ಇವ್ರ ಸರ್ಕಾರ ಇರ್ತಾರೆ, ಎಷ್ಟು CBI ಕೊಟ್ಟಿದ್ದಾರೆ? ಸುಮ್ಮ ಇವರು ಏನಾಗಿದೆ, BJP ಅವರಿಗೆ ಮಾಡಕ್ಕೆ ಕೆಲಸ ಇಲ್ಲ. ನಾವು ಜನರು, ಇಡೀ ರಾಜ್ಯದ ಜನರು ಸುರಕ್ಷಿತವಾಗಿದ್ದಾರೆ. ಇಡೀ ರಾಜ್ಯದ ಜನರಿಗೆ 5 ಗ್ಯಾರಂಟಿಯನ್ನು ಕೊಡುವಂತ ಕೆಲಸ ಮಾಡ್ತಾ ಇದ್ದೀವಿ. ಜನರು, ಮಹಿಳೆಯರು ಸಮಾಧಾನದಿಂದ ಇದ್ದಾರೆ. ಅವ್ರನ್ನ ಮನಸ್ಸು ಕೆಡಿಸುವಂತ ಕೆಲಸಕ್ಕೆ ಸಣ್ಣ ಪುಟ್ಟ ವಿಚಾರಗಳನ್ನ ತೆಗೆದು ಅವರು ಪ್ರಿಯಾಂಕ್ ಅವರು ಏನು ಅರೆಸ್ಟ್ ಮಾಡ್ರಿ. ಯಾಕೆ? ಯಡಿಯೂರಪ್ಪನ ಬಗ್ಗೆ ಮಾತಾಡಂತ ಹೇಳು. ಪೋಕ್ಸೋ ಕಾಯ್ದೆ ಕೇಸ್ ಆಗಿದೆ ಅಲ್ಲ ಯಡಿಯೂರಪ್ಪನ ಮೇಲೆ. ಮುನಿರತ್ನ ಏನಾಗಿದ್ದಾನೆ? ಮುನಿರತ್ನ ಏನು ಏಡ್ಸ್ ಇರೋಂತ ಅವ್ರದ್ದು ಇಂಜೆಕ್ಷನ್ ಅನ್ನ ಇಂಜೆಕ್ಟ್ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಅವ್ರದ್ದೇನ್ ಮಾಡಿದ್ರೆ ಪಾರ್ಟಿ ಬಿಟ್ಟು ಹೊರಗೆ ಹಾಕಿದಾರ? ಇವರು ತಮ್ಮವು 101 ಉಳುಕಿದಾವು. ಇವ್ರ ತಾಟ್ನಾಗ ಕತ್ತಿ ಸತ್ತೈತಿ, ಮಂದಿ ತಾಟ್ನ ನೊಣ ನೋಡಂತ ಕೆಲಸವನ್ನು BJP ಮಾಡ್ತಾರ. ಪ್ರಿಯಾಂಕ್ ಅವ್ರು ರಾಜೀನಾಮೆ ಕೊಡುವಂತ ಅವಶ್ಯಕತೆ ಇಲ್ಲ, ರಾಜೀನಾಮೆ ಕೊಡೋ ಪ್ರಶ್ನೆನೂ ಇಲ್ಲ. ಬಸ್ಸಿನ ದರ ಹೆಚ್ಚಾಗಿದೆ ಅಂತಾರ ಸರ್. ಈಗ ಬೇರೆ ರಾಜ್ಯಕ್ಕೆ ಮತ್ತೊಂದಕ್ಕೆ ನಾವು ಟ್ಯಾಲಿ ಮಾಡಿದ್ರೆ ನಾವು ಬಹಳ ಕಮ್ಮಿ ಇದ್ವಿ. ಕರ್ನಾಟಕ ರಾಜ್ಯದಾಗ ತಮಿಳುನಾಡು, ತೆಲಂಗಾಣ, ಆಂಧ್ರ ಪ್ರದೇಶ ಅಲ್ಲಿ ನೋಡಿದ್ರೆ ಅದಕ್ಕಿಂತ ನಾವು ಬಹಳ ಕಮ್ಮಿ ಇದ್ದೀವಿ. ಸ್ವಲ್ಪ ಜಾಸ್ತಿ ಮಾಡಿದ್ವಿ. ಆದ್ರೆ ಫ್ರೀ ಅಂತೂ ತಪ್ಪಿಸಿಲ್ಲ. ಫ್ರೀ ಅಂತೂ ಹೆಣ್ಮಕ್ಳಂತೂ ಫ್ರೀ ಹೋಗ್ತಾರ. ಅದಕ್ಕೆ ಅದರಿಂದ ಏನು ಜನರಿಗೆ ಇಫೆಕ್ಟ್ ಆಗಿಲ್ಲ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.